ಬಂದ್ರಾ? ಬನ್ನಿ. ಈ ಮನೆಯಲ್ಲಿ ಯಾರು ಯಾವಾಗ ಬೇಕಾದ್ರೂ ಹೋಗ್ಬಹುದು, ಯಾವಾಗ ಬೇಕಾದ್ರೂ ಬರ್ಬಹುದು. ಹೇಳೋರು ಕೇಳೋರು ಯಾರು ಇಲ್ಲ. ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ. ಅದು ಅವ್ರಿಷ್ಟ ಬಂದಾಗ ಮಾಡ್ತಾರೆ. ಎಲ್ಲ ನೀನ್ ಕೇಳ್ಬೇಕಾ? ನೀನೇನ್ ಮಹಾರಾಣಿನ? ಮತ್ತೆ ನಾನ್ ಮಹಾರಾಣಿನೇ. ಮೊನ್ನೆ ತಾನೆ ನಾನ್ ಮಹಾರಾಜ, ನೀನ್ ಮಹಾರಾಣಿ ಅಂತ ಹಠ ಹಚ್ಚಿತ್ರಿ, ಮರ್ತೋಯ್ತಾ? ಬೇಕಾದಾಗ ಮಹಾರಾಣಿ, ಬೇಡವಾದಾಗ ಹಾವರಾಣಿ. ಸ್ವಾಮಿ ಹುಟ್ಟೋಕ್ ಮುಂಚೆನೆ ಸಂಪಿಗೆ ಆಚೆಗೆ ಹೋಗ್ಯವಳೆ. ಎಲ್ಲಿಗ್ ಹೋದ್ಲು, ಹೆಂಗ್ ಹೋದ್ಲು, ಯಾಕೆ ಹೋದ್ಲು ಅಂತ ಏನಾದ್ರೂ ಗೊತ್ತಾ? ಗೊತ್ತು. ಕನಕ, ಸುಮ್ನೆ ಕೇಳ್ತೀನಿ, ರಾಜಕುಮಾರಿಯರ್ಗೂ ಅರಮನೆ ಬೇಡ ಅನ್ಸುತ್ತಾ? ತುಂಬಾ ಮುದ್ ಮಾಡಿದ್ರೆ ಅವಕ್ಕೂ ಉಸಿರು ಕಟ್ಟಿ ಆಚೆಗೆ ಹೋಗ್ಬೇಕು ಅನ್ಸ್ತದೋ ಏನೋ. ಯಾಕೆ, ಏನಾಯ್ತು? ಹೆತ್ತವರು ಮಕ್ಕಳನ್ನ ತುಂಬಾ ಮುದ್ ಮಾಡಿ ಬೆಳೆಸ್ಬಾರ್ದು ಕನಕ. ಹೂಕು ಇದಕ್ಕೆ ಆಳುಗಳು ಬಂದಿರ್ತಾರೆ, ನೀ ತೋಟಕ್ಕೆ ಹೋಗು. ಮೂರೇ ಗಳಿಗೆ ಇದ್ರು ನಗನಗ್ತಾ ಇರ್ತಿ. ನಿಂತರ ನನಗೂ ನಗೋದನ್ನ ಹೇಳ್ಕೊಡು. ಹೊಟ್ಟೆ ತುಂಬಾ ಸಂಕಟ ತುಂಬಿಟ್ಕೊಂಡು ಮುಖದಲ್ಲಿ ಮುಗುಳ್ನಗೋದನ್ನ ಕಲಿಸ್ತೀಯ? ಕನಕನ್ಗೆ ಈ ವಿಷಯ ನಾನು ಹೇಗೆ ಹೇಳಿ? 25 ವರ್ಷ ನಾನು ಅವಳ ಜೊತೆ ಸಂಸಾರ ಮಾಡಿದ್ದೀನಿ. ಸಾವಿರಾರು ಮಾತುಗಳನ್ನ ಸರಾಗವಾಗಿ ಆಡಿದ್ದೀನಿ. ಆದ್ರೆ ಈ ಒಂದು ವಿಷಯ ಹೇಳೋದಕ್ಕೆ ಬಾಯಿ ಬರ್ತಾ ಇಲ್ವೇ? ಕನಕನಿಗೆ ನಾನು ಹೇಗೆ ಹೇಳಿ? ನನ್ನ ದೊಡ್ಡ ಮಗಳು ಡಿಸಿ ಜೊತೆ ಓಡ್ ಹೋದ್ಲು ಅಂತ ಅವಳು ನಾನು ಹೇಗೆ ಹೇಳಿ? ಹೋಗ್ಬಿಟ್ಲ? ಸಂಪಿಗೆ ಹೋಗೇ ಬಿಟ್ಲ? ನಮ್ಮಲ್ಲ ಬಿಟ್ಟು ಯಾರನ್ನೋ ಕಟ್ಕೊಂಡು ಹೋಗೇ ಬಿಟ್ಲ? ಅಯ್ಯೋ ದೇವ್ರೆ, ಅಯ್ಯೋ. ನೋಡ್ಕೊಂಡು ಸುಮ್ನೆ ಬಂದ್ರ? ಇಲ್ಲ, ಇಬ್ಬರು ಕೈಗೂ ಹೂ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತೀನಿ. 1 2 ಕೊಟ್ಟು ಹೇಳ್ಕೊಂಡ್ ಬರೋದ್ ಬಿಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರ? ಹಾಗೆ ಮಾಡಿದ್ದಿದ್ರೆ ಅವಳ ದೇಹ ಮಾತ್ರ ಬರ್ತಿತ್ತು. ಅವಳು ಅವನಿಗೆ ಮನಸ್ಸು ಕೊಟ್ಟಿದ್ದಾಳೆ, ಪ್ರೀತಿಸಿದಾಳೆ ಕನಕ. ಏನ್ ಸೀಮೆಗಿಲ್ದ ಪ್ರೀತಿ? ಮದುವೆಗೆ ಮುಂಚೆ ಪ್ರೀತಿ ಮಾಡಿದ್ರೇನೆ ಪ್ರೀತಿನ? ನಾವೆಲ್ಲ ಮದುವೆ ಆದ್ಮೇಲೆ ಪ್ರೀತಿ ಮಾಡ್ಲೇ ಇಲ್ವಾ? ಅದು ಆ ಕಾಲ, ಇದು ಈ ಕಾಲ. ಅಯ್ಯೋ, ಹೋಯ್ತಲ್ಲಪ್ಪ, ಹೋಯ್ತಲ್ಲೋ ಹೂವೇನ್ ಮನೆ ಮರುವಾದೆ. 7 ದಿನ ಬೆಳ್ ತೋರ್ದಂಗೆ ಬಾಳ್ಮೆ ಮಾಡಿದ್ದು ಈ ಆದ್ರಗಿತ್ತಿ ನನ್ನ ಹೊಟ್ಟೆಯಲ್ಲಿ ಯಾಕಾದ್ರೂ ಹುಟ್ಟಿದ್ಲೋ? ಇವೆರಡು ಇನ್ ಯಾರ ಜೊತೆ ಓಡಾಯ್ತವೋ? ಸಮಾಧಾನ ಮಾಡ್ಕೋ ಕನಕ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಯಾವುದೇ ಸಂಬಂಧನ ಗಾಳಿಪಟ ತರ ಜಗಬಾರ್ದು, ಹಕ್ಕಿ ತರ ಹಾರೋಕ್ ಬಿಡ್ಬೇಕು. ಎಷ್ಟು ದೂರ ಹಾರತೋ ಹಾರ್ಲಿ. ನಿನ್ನ ಪ್ರೀತಿ ನಿಜವಾಗಿದ್ದರೆ ಗೂಡಿಗೆ ಹಕ್ಕಿ ವಾಪಸ್ ಬರುತ್ತೆ. ವಾಪಸ್ ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ನಿನ್ನ ಪ್ರೀತಿ ಸಾಕಾಗಿಲ್ಲ, ಹೊಸ ಗೂಡು, ಹೊಸ ಪ್ರೀತಿ ಬೇಕಾಗಿದೆ ಅಂತ ಅರ್ಥ.